ಓಕೆ ಎಸ್ ಸೋರ್ಸ್ ಫಾರ್ ಈಗ ಡಬಲ್ ಸ್ಟ್ಯಾಂಡರ್ಡ್ ಆರ್ಎನ್ಎ ಮಾಡಕ್ಕೆ ಸೋರ್ಸ್ ಬೇಕಲ್ಲ, ಅದನ್ನ ನಾವು ಲೆಕ್ಕಕ್ಕೆ ತಗೊಂಡ್ರಿ ಅಂತಂದ್ರೆ ಎಸ್ ದಿ ಸೋರ್ಸ್ ಆಫ್ ದಿಸ್ ಕಾಂಪ್ಲಿಮೆಂಟರಿ ಆರ್ಎನ್ಎ, ಇದು ಡೆಫಿನೇಷನ್ ಆಯ್ತು ಇಲ್ಲಿಗೆ. ಓಕೆ ಎಸ್ ದಿ source okay for complementary RNA. okay ಅಂದ್ರೆ ಈ complementary RNA ಎಲ್ಲಿ ತಗೊಂಡು ಬರೋದು? okay the source for complementary RNA could be from infection. okay yes could be from infection by virus, okay yes virus having RNA genomes, ಅಂದ್ರೆ genetic material or genes. okay RNA genomes. okay yes or they are having mobile genetic elements, okay yes ಈ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅನ್ನು ನಾವು ಟ್ರಾನ್ಸ್ಪೋಸನ್ಸ್ ಅಂತ ಕರೀತೀವಿ. okay yes ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅನ್ನೇ ಟ್ರಾನ್ಸ್ಪೋಸನ್ಸ್. ಓಕೆ ಎಸ್ ಇಷ್ಟು ನಾವೇನಪ್ಪ ಅಂದ್ರೆ ಇಂಟ್ರೊಡಕ್ಷನ್ ಒಳಗೆ ಹೇಳ್ತೀವಿ. ಇಲ್ಲಿ ನಾನು ಹೇಳಿದ್ರೆ ಪ್ರೊಡಕ್ಷನ್ ಆಫ್ ನಿಮ್ಯಾಟೋಡ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಮೆಥಡ್ ಇದು, ಆ ಮೆಥಡ್ ಗೆ ನಿಮ್ಗೆ ಮೇನ್ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಫಸ್ಟ್ ಜನರಲ್ ಇಂಟ್ರೊಡಕ್ಷನ್ ನಿಮ್ಗೆ 5 ಮಾರ್ಕ್ಸ್ ಕೇಳಿದ್ರೆ ಇದು 1 ಪಾಯಿಂಟ್ ಬರೀಬೇಕು. ನೆಕ್ಸ್ಟ್ ಬೆಸ್ಟ್ ಅಡಾಪ್ಟೆಡ್ ಟೆಕ್ನಿಕ್ ಆರ್ಎನ್ಎ ಇಂಟರ್ಫರೆನ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಆರ್ಎನ್ಎ ಇಂಟರ್ಫರೆನ್ಸ್ ಡೆಫಿನೇಷನ್ ಬರೀತೀರಾ. ಅದಾಗಿದ ಮೇಲೆ ಅಲ್ಲಿ ಸ್ಟೆಪ್ಸ್ ಇದೆ. ಓಕೆ ಒಂದು ಎಂಡೋಜಿನಸ್ ಮೆಥಡ್ ಇದೆ, ಇನ್ನೊಂದು ಎಕ್ಸೋಜಿನಸ್ ಮೆಥಡ್ ಇದೆ. okay yes ಈಗ ಕನ್ನಡದಲ್ಲಿ RNA interference has 2 main steps. one will be endogenous, another one exogenous. okay ಅದನ್ನ ನೆಕ್ಸ್ಟ್ ಬರೆಯೋಣಂತೆ. ಈಗ ಫಸ್ಟ್ ಏನು ಹೇಳಿದ್ವಿ, ನಿಮ್ಯಾಟೋಡ್ ಮೆಲೋಡಿಗ್ನಿಯಾ ಇಕೋಗ್ನಿಷಿಯಾ infects roots of tobacco plant and cause great reduction in yield ಅಂತ ಹೇಳಿದ್ವಿ. ಓಕೆ ಈ ನಿಮ್ಯಾಟೋಡ್ ಯಾವುದು ಮೆಲೋಡಿಗ್ನಿಯಾ ಇಕೋಗ್ನಿಷಿಯಾ ರೂಟ್ಸ್ ಅನ್ನು ಇನ್ಫೆಕ್ಟ್ ಮಾಡಿ, ಯಾವ ರೂಟ್ಸ್ ಟೊಬ್ಯಾಕೊ ಪ್ಲಾಂಟ್ ರೂಟ್ ಇನ್ಫೆಕ್ಟ್ ಮಾಡಿ. okay yes and it cause a great reduction in yield. okay next ಈ ಇನ್ಫೆಕ್ಷನ್ ನ ಪ್ರಿವೆಂಟ್ ಮಾಡೋ ಸಲುವಾಗಿ the best adapted technique to prevent this infestation are based on the process RNA interference. ಅಂದ್ರೆ what is RNA interference ಆ ಡೆಫಿನಿಷನ್ ಇಲ್ಲಿದೆ. ಅದಕ್ಕಿಂತ ಫಸ್ಟ್ ಒಂದು ಪಾಯಿಂಟ್ ಹೇಳಿದ್ವಿ, ನಾವು ಇದನ್ನೆಲ್ಲ ಯಾಕೆ ಮಾಡಿದೀವಿ ಅಂದ್ರೆ RNA interference takes place in almost all eukaryotic organism as a method of cellular defense. ಹಾಗಾದ್ರೆ RNA interference ಅಂದ್ರೆ ಏನು? ಓಕೆ ದಿಸ್ ಮೆಥಡ್ ಇನ್ವಾಲ್ವ್ ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA. ಯಾವ ಸೈಲೆನ್ಸ್ ಮಾಡ್ತೀವಿ ಅಂದ್ರೆ ಪ್ಯಾರಾಸೈಟ್ ಸ್ಪೆಸಿಫಿಕ್ mRNA ನ ಸೈಲೆಂಟ್ ಮಾಡೋದು. ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA ಡ್ಯೂ ಟು ಪ್ರೊಡ್ಯೂಸಿಂಗ್ ಕಾಂಪ್ಲಿಮೆಂಟರಿ dsRNA molecule that binds to parasite mRNA and prevents translation of parasite mRNA. okay that is called silencing. ಹಾಗಾದ್ರೆ ಇದಕ್ಕೆ ನಮಗೆ ಮೇನ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸೋರ್ಸ್ ಟ್ರಾನ್ಸ್ಪೋಸನ್ಸ್ ಅಂತ ಕರೀತೀವಿ. ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ನಮ್ಗೆ ಏನಪ್ಪಾ ಅಂದ್ರೆ ಮೇನ್ ಸೋರ್ಸ್ ಇಲ್ಲಿ. ಓಕೆ ಎಸ್ ಈಗ ನೆಕ್ಸ್ಟ್ ಮೆಥಡ್ ಬರೋಣ. ಸ್ಟೆಪ್ಸ್ ಆರ್ ಮೆಥಡ್ಸ್ ಇನ್ವಾಲ್ವಿಂಗ್ RNA interference. ಓಕೆ ಎಸ್ ಅದೇ ನಿಮ್ಗೆ ಹೇಳಿದಂಗೆ RNA ಇಂಟರ್ಫರೆನ್ಸ್ ಒಳಗೆ 2 ಮೆಥಡ್ ಇದೆ. ಒಂದು ಎಂಡೋಜಿನಸ್ ಮೆಥಡ್, ಇನ್ನೊಂದು ಎಕ್ಸೋಜಿನಸ್ ಮೆಥಡ್. ನೆಕ್ಸ್ಟ್ ಈ ಪಾಯಿಂಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಬರೀಬೇಕು. ದಿ RNA ಇಂಟರ್ಫರೆನ್ಸ್ ಹ್ಯಾಸ್ ಫಾಲೋಯಿಂಗ್ ಸ್ಟೆಪ್ಸ್. ಎಲ್ಲಿ ಇದು ಫಸ್ಟ್ ಒನ್ ಎಂಡೋಜಿನಸ್ ಮೆಥಡ್ ಒಳಗೆ okay is RNA interference has following
steps. Okay, yes. Endogenous method ಒಳಗೆ RNA interference has following steps. Okay, yes. ಇಲ್ಲಿ ಏನೇನ್ ಸ್ಟೆಪ್ಸ್ ಬರುತ್ತೆ ನೋಡೋಣ. ಬಹಳ ಸಿಂಪಲ್ ಇದೆ, ಆರಾಮಾಗಿ ಎಕ್ಸಾಮ್ ನಲ್ಲಿ ನೀವು ಬರೀಬಹುದು. Okay, so RNA interference by endogenous method having following steps. Okay, first ಏನ್ ಹೇಳ್ತೀವಿ ಇಲ್ಲಿ, using agrobacterium vector. Agrobacterium vector ಯಾವುದು? T1 plasmid. Okay, nematode specific genes are introduced in host plant. First point, using agrobacterium. Okay, yes, agrobacterium tumefaciens ಅಲ್ಲಿ ನೀವು ಕಲ್ತಿದ್ದೀರಾ, ಅದೇ ಸೇಮ್ ಬ್ಯಾಕ್ಟೀರಿಯಾ. ಯಾಕಂದ್ರೆ ಅದು ರೂಟ್ ಇನ್ಫೆಕ್ಟ್ ಮಾಡಿ ಜೀನ್ಸ್ ಅನ್ನ ಡೆಲಿವರ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಚಾಪ್ಟರ್ ಪ್ರಿನ್ಸಿಪಲ್ ಅಂಡ್ ಪ್ರೋಸೆಸ್ ಒಳಗೆ ಕಲ್ತಿದ್ದೀವಿ. ಓಕೆ, agrobacterium tumefaciens are used for to deliver genes in plants ಅಂತ ಹೇಳಿ. Okay, so using agrobacterium vector. Okay, yes, agrobacterium vectors are nematode specific genes. Nematode specific genes ಅಂದ್ರೆ ನಿಮ್ಯಾಟೋಡ್ mRNA ಪ್ರೊಡ್ಯೂಸ್ ಮಾಡ್ತಿರುತ್ತಲ್ಲ ಆ ಜೀನ್. ನಿಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ಸ್ were introduced in host plant. Were introduced in host plant. Okay, is using agrobacterium vectors, a nematode specific genes were introduced in host plant. Okay, is ಯಾವಾಗ host plant ಒಳಗೆ ಆ ಸ್ಪೆಸಿಫಿಕ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ಆ ಜೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ಪ್ರೆಸ್ ಆಗುತ್ತೆ. ಎಕ್ಸ್ಪ್ರೆಸ್ ಆಗಿ ಓಕೆ ಎರಡು ಬೋತ್ ಸೆನ್ಸ್ ಮತ್ತೆ ಎಂಟಿ ಸೆನ್ಸ್ RNA ಸ್ಟ್ರಾಂಡ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಹೋಸ್ಟ್ ಸೆಲ್ಸ್. ಓಕೆ, ಎಸ್ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತೀವಿ ಅಂದ್ರೆ ದಿ ಇಂಟ್ರೊಡಕ್ಷನ್ the introduction of DNA was made. DNA was made. Okay, yes, introduction of DNA was made to produce both. Made to produce both. ಯಾವುದು? ಸೆನ್ಸ್ and antisense strand. Produce sense and antisense strand. Produce sense and antisense strand. Antisense RNA strand. Okay, yes, antisense RNA strand. Okay, yes, ಎಲ್ಲಿದು? In the host cells. Okay, yes, sense and antisense RNA strand in the host cells ಎರಡು ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅವಾಗ ದ ಸೆನ್ಸ್ ಅಂಡ್ antisense ಎರಡು ಏನಿರುತ್ತೆ, ಕಾಂಪ್ಲಿಮೆಂಟರಿ ಈಚ್ ಇರುತ್ತೆ. ಅವೆರಡು ಬೈಂಡ್ ಆಗಿ ಅಲ್ಲಿ ಏನಾಗುತ್ತೆ, ಡಬಲ್ ಸ್ಟ್ಯಾಂಡರ್ಡ್ RNA ಫಾರ್ಮ್ ಆಗುತ್ತೆ. Yes, the sense and antisense RNA were complementary with each other. Okay, yes, sense and antisense RNA were complementary with each other or complementary to each other. ಎರಡು ಕಾಂಪ್ಲಿಮೆಂಟರಿನೇ ಇರುತ್ತೆ. ಅಂದ್ರೆ ನೀವೇನಲ್ಲಿ ಬೇಸ್ ಪೇರ್ ರೂಲ್ ಹೇಳ್ತೀರಲ್ಲ ಆ ತರ ಏನಪ್ಪಾ ಅಂದ್ರೆ ಕಾಂಪ್ಲಿಮೆಂಟರಿ ಇರುತ್ತೆ. ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಓಕೆ, ಎಸ್, ಹೆನ್ಸ್ they bind and forms
and form double stranded RNA. Okay, yes, bind agi form complementary each other, hence they bind and forms double stranded RNA. Okay, ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಇರುತ್ತೆ, ಹಿಂಗಾಗಿ ಅವೆರಡು ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಬೈಂಡ್ ಆಗುತ್ತೆ. ಓಕೆ, ಎಸ್, ಇದನ್ನೇ ನಾವೇನು ಕರಿತೀವಿ ಅಂತಂದ್ರೆ DsRNA ಅಂತ ಕರಿತೀವಿ, ಡಬಲ್ ಸ್ಟ್ಯಾಂಡರ್ಡ್ RNA. ಓಕೆ, ಎಸ್, ಈ ಡಬಲ್ ಸ್ಟ್ಯಾಂಡ್ RNA ಏನ್ ಮಾಡುತ್ತೆ ಅಂತಂದ್ರೆ ಇನಿಶಿಯೇಟ್ಸ್ ಸೆಲ್ಯುಲರ್ RNA ಇಂಟರ್ಫರೆನ್ಸ್ ಇನ್ ದ ಹೋಸ್ಟ್ ಬಾಡಿ by binding mRNA of nematode, prevents translation of mRNA. Okay, silencing. Okay, ಅವಾಗ ಅದು ಏನಾಗುತ್ತೆ ಅಲ್ಲಿ ಅಂತಂದ್ರೆ ಹೋಸ್ಟ್ ಬಾಡಿ ಒಳಗೆ ನಿಮ್ಯಾಟೋಡ್ಗೆ ಬೇಕಾಗಿರೋ ಪ್ರೋಟೀನ್ಸ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಓಕೆ, ಯಾವಾಗ ನಿಮ್ಯಾಟೋಡ್ಗೆ ಬೇಕಾಗಿರೋ ಪ್ರೋಟೀನ್ಸ್ ಪ್ರೊಡಕ್ಷನ್ ಅಲ್ಲಿ ಸ್ಟಾಪ್ ಆಯಿತು, ಅವಾಗ ನಿಮ್ಯಾಟೋಡ್ ಅಲ್ಲಿ ಏನಾಗಲ್ಲ, ಅಲ್ಲಿ ಸರ್ವೈವ್ ಆಗಲ್ಲ, ದಟ್ ಕೆನಾಟ್ ಸರ್ವೈವ್ ಫಾರ್ ಲಾಂಗರ್ ಟೈಮ್. ಅವಾಗ ಟೊಬ್ಯಾಕೊ ಪ್ಲಾಂಟ್ ಏನಾಗುತ್ತೆ, ನಿಮ್ಯಾಟೋಡ್ ರೆಸಿಸ್ಟೆಂಟ್ ಪ್ಲಾಂಟ್ ಆಗುತ್ತೆ. ಹೆಂಗಿದು ಎಂಡೋಜಿನಸ್ ಮೆಥಡ್ ಇಂದ.